ಸ್ಥಾನಕ್ಕೆ ಇವತ್ತೇನು ಅವರ ಸಚಿವರಲ್ಲಿ ಹಿರಿಯ ಸಚಿವರಲ್ಲಿ ಇವತ್ತು ಪೈಪೋಟಿ ನಡೀತಾ ಇದೆ. ಇದರ ಪರಿಣಾಮ ಎಲ್ಲಿ ಬಂದಿರ್ತದೆ ಅಂತ ಹೇಳಿದ್ರೆ ಸಚಿವರು ಶಾಸಕರನ್ನ ಬೀದಿಗೆ ತರ್ತಕ್ಕಂಥ ಕೆಲಸವನ್ನು ಆಡಳಿತ ಪಕ್ಷದವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವತ್ತು ಮುಖ್ಯಮಂತ್ರಿಗಳು ನಮ್ಮ ರಕ್ಷಣೆಗೆ ಬರೋದು ಬಿಟ್ಟು ನಿಮ್ಮ ಸಚಿವರ ರಕ್ಷಣೆ ಬರೋದು ಬಿಟ್ಟು ಇವತ್ತೊಬ್ಬ ದಲಿತ ಕನಿಷ್ಠ ಪಂಗಡಕ್ಕೆ ಸೇರಿರ್ತಕ್ಕಂಥ ಒಬ್ಬ ಮಂತ್ರಿಯ ಮಾನ ಹರಾಜಾಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ರಕ್ಷಣೆಗೆ ಬರೋದಕ್ಕೊಂದು ತಾಕತ್ತಿಲ್ಲ ಮುಖ್ಯಮಂತ್ರಿಗಳೇ. ಮಾನ್ಯ ಮುಖ್ಯಮಂತ್ರಿ ಇಷ್ಟಪಡ್ತಾನೆ. ಹಿಂದೆ ಅವರು ಮುಖ್ಯಮಂತ್ರಿಗಳಿದ್ದಾಗ ಅವರ ಹಿಂದಿನ ಅವಧಿಯಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಒಬ್ಬ ದಲಿತ ಶಾಸಕ ಅವ್ರ ಮನೆಗೆ ಕೆಲವು ಮುಸ್ಲಿಂ ಪುಡಾರಿಗಳು ನುಗ್ಗಿ ಬೆಂಕಿ ಹಚ್ಚಿದ್ರು. ಆದರೆ ಅಖಂಡ ಶ್ರೀನಿವಾಸ ಒಬ್ಬ ದಲಿತ ಶಾಸಕನ ರಕ್ಷಣೆಗೆ ಸರ್ಕಾರ ಬರಲಿಲ್ಲ, ಅಂದಿನ ಮುಖ್ಯಮಂತ್ರಿಗಳು ಬರಲಿಲ್ಲ. ಇವತ್ತು ಮತ್ತೊಮ್ಮೆ ಪುನರಾವರ್ತನೆ ಆಗಿದೆ. ಕನಿಷ್ಠ ಪಂಗಡಕ್ಕೆ ಸೇರಿರ್ತಕ್ಕಂಥ ಒಬ್ಬ ಹಿರಿಯ ಸಚಿವರ ರಕ್ಷಣೆಗೆ ಇವತ್ತು ಆಡಳಿತ ಪಕ್ಷ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಇದು ನೇತು ತೋರಿಸ್ತದೆ. ಹೇಳೋದಕ್ಕೆ ಅವ್ರು ಬಾಯಿ ಮಾತಲ್ಲ ಅಹಿಂದ ಅಷ್ಟೇ. ದಲಿತರ ಬಗ್ಗೆನೂ ಕೂಡ ಕಾಳಜಿ ಇಲ್ಲ, ಪರಿಶಿಷ್ಟ ಪಂಗಡದವ್ರ ಬಗ್ಗೆನೂ ಕಾಳಜಿ ಇಲ್ಲ. ಕೇವಲ ಇವತ್ತು ಮುಸಲ್ಮಾನರಿಂದ ಹೊರಟಿರ್ತಕ್ಕಂಥ ಮುಖ್ಯಮಂತ್ರಿಗಳು ಸದನದಲ್ಲಿ ಶಾಸಕರು ಮಂತ್ರಿಗಳ ರಕ್ಷಣೆಗೂ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಇವತ್ತು ನಿಜವಾಗ್ಲೂ ಕೂಡ ದುರ್ದೈವ. ಇಂಥ ಒಬ್ಬರು ಮುಖ್ಯಮಂತ್ರಿಗಳು ನಿಜವಾಗ್ಲೂ ಕೂಡ ಸ್ಥಾನದಲ್ಲಿ ಮುಂದುವರಿಬೇಕಂತೇಳಿ ಯೋಚನೆ ಮಾಡಬೇಕಾಗಿದೆ. ನಿನ್ನೆ ದಿನ ಇವತ್ತು ಸದನದಲ್ಲಿ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಯಾರು ಚೀಟಿ ಕೊಟ್ಟರು ಏನು ಎಲ್ಲವೂ ಕೂಡ ತನಿಖೆ ಮಾಡಲಿ. ಒಟ್ಟಾರೆಯಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷ ಈ ರೀತಿ ಪ್ರಜಾಪ್ರಭುತ್ವ ವಿರೋಧಿ ನಡೆ ಏನಿದೆ ಇವತ್ತು ನಾವು ಇದನ್ನು ಖಂಡಿಸ್ತೇವೆ. ಇವತ್ತು ನಾವು ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡ್ತೇವೆ. ಇವತ್ತು ಮುಂದಿನ ದಿನಗಳಲ್ಲಿ ಇವತ್ತು ಪ್ರಜಾಪ್ರಭುತ್ವ ವಿರೋಧಿ ನಡೆ ಇರ್ಬೋದು ಮತ್ತು ರಾಜ್ಯ ಸರ್ಕಾರದ ಮುಸಲ್ಮಾನರ ಒಂದು ಓಲೈಕೆ ರಾಜಕಾರಣ ನೀತಿ ಏನಿದೆ ಈಗೆಲ್ಲ ಒಂದು ಕಡೆ ನಾವು ಇತಿಶ್ರೀ ಆಡಲೇಬೇಕಾಗಿದೆ. ಎಲ್ಲ ವಿಚಾರವನ್ನು ಇಟ್ಕೊಂಡು ರಾಜ್ಯದ ಜನರ ಮುಂದೆ ಹೋಗ್ತೇವೆ. ಈ ಸರ್ಕಾರದ ಮಾನವನ ಹರಾಜಾಗ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ.